ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿ, ಕುಂಭ ರಾಶಿಯವರ ಬಗ್ಗೆ ಹೇಳುತ್ತಾ ಹೋಗೋದಾದ್ರೆ ನೋಡಿ, ತುಲಾ ರಾಶಿ ಬಗ್ಗೆ ಮಾತಾಡಿದೆ. ತುಂಬ ಒಳ್ಳೆ ಟೈಮು, ಒಳ್ಳೆಯದಾಗುತ್ತೆ ಅಂತ. ವೃಶ್ಚಿಕ ರಾಶಿಗೆ ಖಂಡಿತ ಅಲ್ಲ ಕೂಡ. ವೃಶ್ಚಿಕ ರಾಶಿಗೆ 3ನೇ ಮನೆಯಲ್ಲಿ ತುಂಬ ಗ್ರಹಗಳಿದ್ದಾವೆ. ಹಾಗೆ 3ನೇ ಮನೇಲಿ ಇಷ್ಟೊಂದು ಗ್ರಹ, ಕುಜಗ್ರಹ ಉಚ್ಚನಾಗಿದ್ದಾನೆ, ಬುಧ ಗ್ರಹನೂ ಇದ್ದಾನೆ. ಮತ್ತು ಸ್ವಲ್ಪ ಈ ಒಂದು ಟೈಮಲ್ಲಿ ಎಲ್ಲ ರಾಶಿಗೂ ಕೂಡ BP ಮತ್ತು ಸ್ಟ್ರೋಕ್ ಹೊಡಿಬೋದು. ಇದು 12 ರಾಶಿಗೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಇದ್ರ ದಯವಿಟ್ಟು ಬರ್ಕೊಳ್ಳಿ. 12 ರಾಶಿಲಿ ಕೂಡ BP ಇಲ್ಲ ಸ್ಟ್ರೋಕು ಈ ವರ್ಷ ಅತಿ ಹೆಚ್ಚು ಈ ವಾರದಲ್ಲಿ ಆಗುತ್ತೆ. ಯಾರಿಗೆಲ್ಲ BP ಶುಗರು ಹೈಯೆಸ್ಟ್ ಆಗುತ್ತೆ, BP ಕಂಟ್ರೋಲ್ ಜಾಸ್ತಿ ಆಗುತ್ತೆ, ಮತ್ತು ಸ್ಟ್ರೋಕ್ ಹೊಡಿತಿದೆ. ಈ ಒಂದು ಟೈಮಲ್ಲಿ ಏನಪ್ಪ ಅಂದರೆ ಬುಧನು ಮತ್ತು ಕುಜನು ಒಟ್ಟಿಗೆ ಇರ್ತಾನೆ. ಬುಧನು ಕುಜನು ಒಟ್ಟಿಗೆ ಇದ್ದಾಗ ಸ್ಟ್ರೋಕ್ ಹೊಡೆದ್ಬಿಡ್ತವೆ. ಮತ್ತು ಬುಧಗ್ರಹ BPಗೆ ಅಧಿದೇವತೆ ಆಗ್ತಾನೆ. ಭಾಳ ವಿಶೇಷ ಬುಧಗ್ರಹ ಅಧಿದೇವತೆ ಆಗ್ತಾನೆ. ಮತ್ತು ಇಲ್ಲೇನಾಗುತ್ತೆ, ಶುಕ್ರಗ್ರಹನೂ ಮತ್ತು ಸೂರ್ಯಗ್ರಹನೂ ಇದ್ದಾನೆ. ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇದ್ದಾಗ ಕಣ್ಣು ಮೊಬ್ಬಾಗುತ್ತೆ, ಕಣ್ಣು ಅತಿ ಹೆಚ್ಚು ಮೊಬ್ಬಾಗುತ್ತೆ. ಇದು 12 ರಾಶಿಗೂ ಚೆನ್ನಾಗಿದೆ. 12 ರಾಶಿಗೂ ಹೇಳ್ತಾ ಇದ್ದೀನಿ. ಇದು ಒಬ್ಬ ರಾಶಿಗೆ ಒಬ್ಬರಿಗಲ್ಲ, 12 ರಾಶಿಗೂ ಇದು ಅನ್ವಯಿಸುತ್ತೆ. ವೃಶ್ಚಿಕ ರಾಶಿಗೆ ಸಿಕ್ಕಾಬಟ್ಟೆ ಪಾಸಿಟಿವ್ನ ತಂದುಕೊಡುತ್ತೆ. ಸಿಕ್ಕಾಬಟ್ಟೆ ತುಂಬ ಇದೊಂದನ್ನು ಜಗಳ, ಕೋಪ, ತಾಪವನ್ನು ಮಾಡ್ಕೊಬೇಡಿ, ತುಂಬ ಒಳ್ಳೆಯದಾಗುತ್ತೆ. ಧನುಸು ರಾಶಿಗೆ ಈ ವಾರದಲ್ಲಿ ಗಜಕೇಸರಿ ಯೋಗ, ದುಡ್ಡು, ನಿಧಿನೇ ಸಿಗುತ್ತೆ. ನಿಮ್ಮ ಮನೆ ಆಲ್ಟ್ರೇಷನು, ಮನೆ ಕಟ್ಟೋದು, ಗುದ್ದಲಿ ಪೂಜೆ ಇದೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಧನುಸು ರಾಶಿಯವರಿಗೆ ಸಕಲ ಸಂಪತ್ತು, ಐಶ್ವರ್ಯನ ಕೊಡ್ತಾನೆ. ಧನುಸು ರಾಶಿಯವರಿಗೆ ಟೈಮ್ ಭಯಂಕರ ಟೈಮ್ ತುಂಬ ಚೆನ್ನಾಗಿದೆ. ಧನುಸು ರಾಶಿಯವರಿಗೆ ಈ ವಾರ ಪೂರ್ತಿ ಸಕಲ ಸಂಪತ್ತು, ಐಶ್ವರ್ಯನ ಕೊಡುತ್ತೆ. ಅದರಲ್ಲೂ ಕೂಡ ಈ ವಾರ ಪೂರ್ತಿ ಬಿಸ್ನೆಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಪೂರ್ತಿ ಮಕರ ರಾಶಿಗೆ ತುಂಬ ಬ್ಯಾಡ್ ಟೈಮು. ಇಷ್ಟೊಂದು ಗ್ರಹಗಳು ರಾಶಿಗೆ ಬಂದಾಗ ಮನಸ್ಸಿಗೆ ಸಂಕಟಗಳು, ದುಃಖಗಳು, ಮನಸ್ತಾಪಗಳು, ಬೇಜಾರುಗಳು, ಹೇಳಿದ ಮಾತನ್ನು ಕೇಳಲ್ಲ, ಸಿಕ್ಕಾಬಟ್ಟೆ ತೊಂದರೆಗಳಾಗುತ್ತೆ. ಮಕರ ರಾಶಿಯವರು ತುಂಬ ಮಕರ ರಾಶಿಯವರು ಗಮನದಲ್ಲಿರಬೇಕು. ಒಂದಲ್ಲ ಒಂದು ಸಮಸ್ಯೆಗಳು, ಸಾಕಷ್ಟು ಕಷ್ಟಗಳು, ದುಃಖಗಳು ಇದೆಲ್ಲ ಮಕರ ರಾಶಿ ಕಂಡು ಬರುತ್ತೆ. ಮಕರ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ. ಕುಂಭ ರಾಶಿಯವರಿಗೆ ಖಂಡಿತ ಅಲ್ಲ ಕೂಡ ಅವ್ರು ಚಪ್ಪಲಿತವನ್ನು ಅವ್ರು ಹೊಡ್ಕೋಬೇಕು. ಕುಂಭ ರಾಶಿಗೆ ಕುಜಗ್ರಹ 12ನೇ ಮನೆಯಲ್ಲಿದ್ದಾನೆ. ಯಾರೆಲ್ಲ ಒಂದು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಹುಟ್ಟಿದ್ರು ಖಂಡಿತ ಕೂಡ ಧನಿಷ್ಠ ನಕ್ಷತ್ರ ಅನಿಷ್ಟ ಥರ ಆಡ್ತಾಯಿರ್ತೀರ. ಅನಿಷ್ಟ ಬಂದಂಗಿರುತ್ತೆ. ಯಾಕಂದರೆ ನಕ್ಷತ್ರಾಧಿಪತಿ 12ನೇ ಮನೆಗೆ ಮಾಡಬಾರ್ದು ಮಾಡಿ ಆಗಬಾರ್ದಾಗುತ್ತೆ. ಧನಿಷ್ಠ ನಕ್ಷತ್ರ 12ನೇ ಮನೆಗೆ ಹೋಗಬಾರ್ದು. ನಕ್ಷತ್ರಾಧಿಪತಿ 12ನೇ ಮನೆಗೆ ಹೋಗಬಾರ್ದು. ದಶಮ ಸ್ಥಾನಾಧಿಪತಿ 12ನೇ ಮನೆಗೆ ಹೋದು, ಮತ್ತು 3ನೇ ಭಾವದ ಅಧಿಪತಿ 12ನೇ ಮನೆಗೆ ಹೋಗಬಾರ್ದು. ತುಂಬ ಕೇರ್ಫುಲ್ಲಾಗಿರಬೇಕು. ಅದೇ ರೀತಿಯಲ್ಲಿ ಮತ್ತು ಶುಕ್ರಗ್ರಹನ ಕೂಡ ಸುಖಸ್ಥಾನಾಧಿಪತಿ, ಭಾಗ್ಯಸ್ಥಾನಾಧಿಪತಿ 12ನೇ ಭಾವಕ್ಕೆ ಹೋಗಬಾರ್ದು. ಹಾಗಾಗಿ ಏನಾಗುತ್ತೆ, ಇಂಥ ಟೈಮಲ್ಲಿ ತುಂಬ ಕೆಟ್ಟ ಅಪರಾಧವನ್ನು ಹೊತ್ಕೋಬೇಕಾಗುತ್ತೆ. ಕುಂಭ ರಾಶಿಯವ್ರ ಮನೆಯಲ್ಲಿ ಖಂಡಿತ ಕೂಡ ನನ್ನ ಮಗಳು ಓಡೋಗ್ಬಿಟ್ಲು, ನನ್ನ ಮಗಳು ಯಾವನ್ನ ಇಟ್ಕೊಬಿಟ್ಲು, ಈ ಥರದ್ದೆಲ್ಲ ಆಗುತ್ತೆ ಖಂಡಿತ ಕೂಡ. ಮತ್ತು ಅತಿ ಹೆಚ್ಚು ಈ ತಲೆನೋವನ್ನು ಅನುಭವಿಸ್ಬೇಕಾಗುತ್ತೆ. 12ನೇ ಮನೆ ವ್ಯಯಸ್ಥಾನದಲ್ಲಿ ಕುಜ ಮತ್ತು ಶುಕ್ರಗ್ರಹ ಇದ್ದಾಗ ನಿಮ್ಮ ಸಂಸ್ಥೆಯಲ್ಲಿ ಖಂಡಿತ ಕೂಡ ಯಾರು ಹೋಗ್ಬಿಡೋದು, ಇಲ್ಲ ಅವ್ರ ಕುಟುಂಬದಲ್ಲಿ ಯಾರು ಹೋಗ್ಬಿಡೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸುಖಸ್ಥಾನದಲ್ಲಿ ಕುಂಭ ರಾಶಿಗೆ ಈ ವಾರ ಚಪ್ಪಲಿತಾಗ ಹೊಡ್ಕೊಳಕ್ಕೂ ಚೆನ್ನಾಗಿಲ್ಲ. ಹುಟ್ಟು ದರಿದ್ರ ವಾರ. ಕುಂಭ ರಾಶಿಗೆ ತುಂಬ ಕೆಟ್ಟು ಕೆರಡಿದೈತೆ. ಕುಂಭ ರಾಶಿಗೆ ದರಿದ್ರಗಳು ತುಂಬ ತುಳುಕ್ತಾ ಇದೆ. ಪಂಚಮಾಧಿಪತಿ, ಅಷ್ಟಮಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಬಾರ್ದು ಬುಧಗ್ರಹ. ಖಂಡಿತ ಕೂಡ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಕ್ಕಳಿಂದ ತೊಂದರೆ, ನಿಮ್ಮ ಮಕ್ಕಳಿಗೆ ಏನಾರು ಒಂದು ಅನಾಹುತ ಆಗೋದು, ಮಕ್ಕಳದ ವಿಚಾರವನ್ನು ಕೆಟ್ಟ ರೀತಿಲಿ ಹೇಳೋದು, ಈ ಥರದ್ದೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟದ್ದು, ಮಕ್ಕಳು ಓಡೋಗ್ಬಿಡೋದು, ಲವ್ ಮ್ಯಾರೇಜ್ ಅಂದರೂ ಮಕ್ಕಳೇ ಆಗುತ್ತೆ. ಈ ಥರದ್ದೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ವಾರ ಪೂರ್ತಿ ನಿಮ್ಮನ್ನು ಖಂಡಿತ ಕೂಡ ಮಶಾಣದ ವಾತಾವರಣ ಇದ್ದಂಗಿರುತ್ತೆ. ಮಶಾಣದಲ್ಲಿ ಬದುಕೋ ಇರುತ್ತೆ. ಸೂರ್ಯಗ್ರಹನೂ ಕೂಡ ಸಪ್ತಮಾಧಿಪತಿ ಸೂರ್ಯ. ಈ ಲವ್ವರ್ಸು, ಗಂಡ ಇವರೆಲ್ಲರೂ ಕೂಡ ನಿಮಗೆ ಒಂಥರ ಹುಡುಗ ಆಗಿದ್ದರೆ ಹುಡುಗಿ ಬೈತಾ ಇರ್ತಾಳೆ, ಹುಡುಗ ಆದರೆ ಹುಡುಗಿ ಬೈತಾ ಇರ್ತಾಳೆ. ಲವ್ವರ್ ಆಗಿದ್ರು ಕೂಡ, ಗಂಡ ಹೆಂಡತಿ ಇದ್ದರೂ ಕೂಡ ಗಂಡ ಹೆಂಡತಿ ಬೈತಾನೆ, ಹೆಂಡತಿ ಗಂಡನಿಗೆ ಬೈತಾನೆ. ಈ ಥರದ್ದೆಲ್ಲ ಆಗುತ್ತೆ. ಸಪ್ತಮಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಬಾರ್ದು ಕುಂಭ ರಾಶಿಗೆ. ನೋಡಿ, ಇಲ್ಲೇನಾಗುತ್ತೆ, ಇಷ್ಟು ಗ್ರಹಗಳು ಹೋಗೋದ್ರಿಂದ ಸಮಸ್ಯೆ ಮೇಲೆ ಸಮಸ್ಯೆಯನ್ನು ಒಡ್ಡುತ್ತವೆ. ಗ್ರಹಗಳು ತುಂಬ ಪ್ರಾಬ್ಲಮಲ್ಲಿ ಈ ವಾರ ಪೂರ್ತಿ